ಹತ್ತಿರದನ್ನಿ. ಬಿಸಿಬೇಳೆಬಾತ್ ಪೌಡರ್ ಈಗ ಮನೇಲೆ ತಯಾರು ಮಾಡಿ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಎಸ್ಕೆ ಬ್ರೋ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಮನೆಯಲ್ಲಿ ಹೇಗೆ ಬಿಸಿಬೇಳೆ ಬಾತ್ ಪೌಡರ್ ಮಾಡ್ತಿದ್ದೇನೆ ಅಂತ ಹೇಳ್ಕೊಡ್ತಿದ್ದೇನೆ. ನಿಮಗೆ ಈಗ ಮೇಯ್ನ್ ಆಗಿ 13 ಇಂಗ್ರೀಡಿಯೆಂಟ್ಸ್ ಬೇಕಾಗ್ತದೆ ಮಾಡಲಿಕ್ಕೆ. ಇದು ಚಕ್ಕೆ ಹಾಗೂ ಲವಂಗ, ಇದು ಕೊತ್ತಂಬರಿ, ಇದು ಇಂಗು, ಇದು ಗಸಗಸೆ, ಇದು ತೊಗರಿಬೇಳೆ, ಇದು ಮೆಂತೆ, ಇದು ಕಾಳು ಮೆಣಸು, ಇದು ಜೀರಿಗೆ, ಇದು ಉದ್ದು, ತೊಗರಿಬೇಳೆ, ಇದು ಕಡಲೆಬೇಳೆ, ಇದು ನೆಲಕಡಲೆ, ಇದು ಕುಮಟೆ ಮೆಣಸು. ಈಗ ನಾವು ಇದರೆಲ್ಲ ರೆಡಿ ಮಾಡಿ ಆಗಿದೆ. ಈಗ ನಾವು ಇದು ಬಾಣಲೆ ಸ್ವಲ್ಪ ಬಿಸಿಯಾಗಿದೆ, ಇದು ಎಲ್ಲ ಎಣ್ಣೆ ಹಾಕದೆ ಬೇರೆ ಬೇರೆ ಹುರಿಯುವ. ಈಗ ಫಸ್ಟಿಗೆ ಚಕ್ಕೆ ಹಾಗೂ ಲವಂಗ, ಈಗ ನಾವು ಎಲ್ಲ ಧಾನ್ಯಗಳನ್ನು ಪುಡಿ ಮಾಡಿ ಇಟ್ಟಿದ್ದೇವೆ. ನಾವು ಇದನ್ನು ಎಣ್ಣೆ ಹಾಕದೆ ಇದು ಹುರಿದು ಪುಡಿ ಮಾಡಿದ್ದೇವೆ. ಇದು ನೋಡಿ, ಲಾಸ್ಟಿಗೆ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತೆ ಅರಿಶಿನ ಪುಡಿ ಹಾಕಿ ನಾವು ಮಾಡಿದ್ದೇವೆ. ನೋಡಿ ಹೇಗೆ ಬಂದಿದೆ ಅಂತ. ಈಗ ಇದನ್ನು ನಾವು ಕಂಟೈನರಿಗೆ ಹಾಕುವ ಮೊದಲು ನೀವು ಇದು ನೋಡ್ಕೊಳ್ಬೇಕು, ಇದು ಸರಿಯಾಗಿ ತಣಿಬೇಕು. ನೀವು ಇದನ್ನು ಬೇಕಾದಷ್ಟು ದಿನ ತನಕ ಇಡ್ಲಿಕ್ಕೆ ಆಗ್ತದೆ. ಬಟ್ ನಿಮಗೆ ಮಾಡಿದ ಕೂಡಲೇ ಎಲ್ಲಿ ಆದರೂ ಇದರಲ್ಲಿ ಬಿಸಿಬೇಳೆ ಬಾತ್ ಮಾಡಿದರೆ ತುಂಬ ಫ್ರೆಶ್ ಆಗಿ ಸಿಗ್ತದೆ, ಸೂಪರ್ ಆಗಿ ಬರ್ತದೆ. ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ. ಧನ್ಯವಾದಗಳು. Like, share, and subscribe. Support. Thank you.